ಈ ಎ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು 1992 ಉಪೇಂದ್ರ ಪರಿಚಯ ಆಗಿದ್ದು. ಅವಾಗ ಈ ಸಿನಿಮಾದ ಬಗ್ಗೆ ನಮಗೂ ಏನು ಗೊತ್ತಿರಲಿಲ್ಲ. ಒಟ್ನಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತಿದ್ವಿ. ಒಂದು ಒಳ್ಳೆ ಒಂದು ಪಾರ್ಟಿ ಜಾಗದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸಿಕ್ಕಿದ್ರು. ಆವತ್ತಿಂದ ಅವ್ರ ಜೊತೆ ನಾವು ತುಂಬಾ ಒಡನಾಟಗಳೆಲ್ಲ ಇತ್ತು. ಆಮೇಲೆ ನಮ್ದೇ ಒಂದು ಟೀಮ್ ಇತ್ತು, ಉಪೇಂದ್ರ ಫ್ರೆಂಡ್ಸ್ ಎಲ್ಲ ಒಂದು 15-20 ಜನ. ಯಾವಾಗಲೂ ಎವ್ರಿ ಡೇ ದಿನ ಸೇರ್ತಾ ಇದ್ವಿ, ಮಾಡ್ತಾ ಇದ್ವಿ, ಎಲ್ಲರ ಜೊತೆಲೇ ಇರ್ತಿದ್ವಿ. ಒಟ್ನಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಉಪೇಂದ್ರಂಗೆ ಹೇಳಿ ಕೊನೆಯಲ್ಲಿ ಒಂದು ಮೂಡ್ ಬಂತು ಅವ್ರಿಗೂ. ಸೊ 96 ಡಿಸೆಂಬರ್ 8ನೇ ತಾರೀಕು ಇರಬೇಕು ಭವಿಷ್ಯ ನಮ್ದು ಸಿನಿಮಾ ಮುಹೂರ್ತ ಆಯಿತು. 97 ಫುಲ್ಲು ಕಾಸರಗೋಡಲ್ಲೆಲ್ಲ ಶೂಟಿಂಗ್ ಆಯಿತು. ಕಾಸರಗೋಡು, ಇಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಒಂದು 97 ಜೂನ್ ಜುಲೈ ಮುಗಿಸಿದ್ವಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸ. ಆಮೇಲೆ 1998 ಜಾನ್ವರಿ 23 ಸಿನಿಮಾ ರಿಲೀಸ್ ಆಯಿತು. ಏನೋ ಒಂದು ಕಷ್ಟಪಟ್ಟಿದ್ದಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಕ್ತು. ಒಳ್ಳೆ ಸರ್ಕಲ್ ಎಲ್ಲ ಉಪೇಂದ್ರನ್ ಫ್ರೆಂಡ್ಸ್ಗಳು ಎಲ್ಲ ನಮ್ಮ ಜೊತೆ ಎಲ್ಲ ಬ್ರದರ್ಸ್ ಥರನೇ ಇದ್ವಿ. ಸೊ ಇನ್ನು ಮಿಕ್ಕಿದ್ದು ಅದು ಹಿಟ್ಟಾಗಿರೋದು ಎಲ್ಲ ಎಲ್ಲರಿಗೂ ಗೊತ್ತಿದೆ. ಚೆನ್ನಾಗಾಯ್ತು ಸಿನಿಮಾ. ಅಂದರೆ ಪ್ರೆಸ್ ಅವ್ರದ್ದು ಎಲ್ಲ ಅವರು ತುಂಬ ಕೋಆಪರೇಷನ್ ಎಲ್ಲ ಮಾಡಿ ಜನಗಳದ್ದು ಎಲ್ಲ ಕೋಆಪರೇಷನ್ ಸಿಕ್ಕಿ ಸೂಪರ್ ಹಿಟ್ ಆಯಿತು ಸಿನಿಮಾ. ಥ್ಯಾಂಕ್ ಯು ಸರ್. ಆವಾಗ ಒಂದು 23 to 24 crores ಆಗಿದೆ ಸರ್. ಆಮೇಲೆ ಇದು ಆಡಿಯೋ ಒಂದು 5 crores ವರೆಗೂ ಆಗಿದೆ. ಹರಿ ವೇಲು ಸರ್ ಕರೆದು ಒಂದು 5 ಲಕ್ಷ ಗಿಫ್ಟ್ ಕೊಟ್ರು, ತುಂಬಾ ಚೆನ್ನಾಗಿದೆ ಅಂತ. ಈ ಸಾಂಗ್ಗಿಂತ ಇದು ಸ್ಟೋರಿ ಕ್ಯಾಸೆಟ್ಗಳು ಚೆನ್ನಾಗಿ ಸೇಲ್ ಆಯ್ತು ಅಂತ ಹೇಳ್ತಾ ಇದ್ರು. ಸೌಂಡ್ ಟ್ರ್ಯಾಕ್ ತುಂಬಾ ಚೆನ್ನಾಗಿ ಇದಾಗ್ತಿದೆ ಅಂತೇಳಿ ಅವಾಗ ಜನ್ಮದ ಜೋಡಿ ಆನಂದ್ ಆಡಿಯೋ ಆಕಾಶಲ್ಲಿ ಲಹರಿಲಿ ಬಂದು ನಮ್ದು ಎ ಸಿನಿಮಾ ಎರಡು ಈಕ್ವಲ್ ಆಗಿ ಹೋಗ್ತಾ ಇತ್ತು. ಇವಾಗ ಅದಾಗಿ 25 ವರ್ಷಕ್ಕೆ ನಮ್ಮ ಶಂಕರ್ ಅನ್ನೋರು ಬನ್ನಿ ರೇಟಿಂಗ್ ಅದೇ ಇವಾಗ ಇವರು ನಮ್ಮ ವಿನೋದ್ ವಿಡಿಯೋ ಅವ್ರ ಹತ್ರ ಇತ್ತು ರೈಟ್ಸು. ಸೊ ವಿನೋದ್ ವಿಡಿಯೋ ಅವ್ರು ಇವ್ರಿಗೆ ಕೊಟ್ಟು ಇವಾಗ ಇವರೇ ನಿಂತು 1 ವರ್ಷದಿಂದ ಪ್ರಯತ್ನ ಮಾಡಿ ಸಿನಿಮಾ ಇವ್ರು ರಿಲೀಸ್ ಮಾಡಿದ್ದಾರೆ. ಅವ್ರಿಗೂ ಒಂದೊಳ್ಳೆ ಯಾವುದು ಡಿಸ್ಟ್ರಿಬ್ಯೂಟರ್ ಇಲ್ಲೇ ಇದ್ದಾರೆ. ಯಶ್ರಾಜು ಅವ್ರ ಊರಲ್ಲಿಲ್ಲ. ಮೆಸೇಜ್ ಎಲ್ಲ ಕೊಟ್ಟಿತ್ತು ಅವ್ರಿಗೆ, ಅವರು ಊರಲ್ಲಿಲ್ಲ ಅನ್ಸುತ್ತೆ. ಆದ್ರೂ ಮೆಸೇಜ್ ಕೊಟ್ಟಿದ್ದಾರೆ, ಚಾಂದಿ ಬರ್ತೀನಿ ಅಂತ ಹೇಳಿದ್ರು, ಅವರು ಬಂದಿಲ್ಲ. ನಮ್ಮ ಟೀಮ್ ಎಲ್ಲ ಇಲ್ಲೇ ಇದ್ದೀವಿ. ರಾಜಾರಾಮ್ ಬನ್ನಿ, ಎಲ್ಲ ಜೋಶಿ ಬನ್ರಿ ಎಲ್ಲ. ಓಕೆ ಓಕೆ ಓಕೆ. ಸೊ ಅಷ್ಟೇ. ಇನ್ನೇನಾದ್ರು ಪ್ರಶ್ನೆ ಕೇಳಂಗಿಲ್ಲ. ಬಡ್ಜೆಟ್ ಆ ಕಾಲದಲ್ಲೇ ಇದು ನಾವೊಂದು 70-75 lakhs ಅನ್ಕೊಂಡಿದ್ವಿ. ಸೊ 125 ವರೆಗೂ ರೀಚ್ ಆಯ್ತು. ಅದು ಇಂಟ್ರೆಸ್ಟ್ ಸೇರಿ ಸ್ವಲ್ಪ ಜಾಸ್ತಿ ಆಯ್ತು. ನಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನೇನೆ ಈ ಹೊಸತನದಲ್ಲೇ ಮಾಡಬೇಕು ಅಂತೇಳಿ ಉಪೇಂದ್ರ ಅವರ ಟೈಮಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸನೇ ಒಂದು 6 months ಮೇಲೆ ಆಯ್ತು. ಇದೆಲ್ಲ ಒಂದು 1.5 ವರ್ಷ ಆಯ್ತು. ಇದು ಶೂಟಿಂಗ್ ಮುಗಿದು ರಿಲೀಸ್ ಆಗೋದಕ್ಕೆ 1.5 ವರ್ಷ ಅಂತ ಕರೆದಿದೆ. ಎಲ್ಲಾರ್ಗು ಮೆಸೇಜ್ ಅಂತೂ ಕೊಟ್ಟಿದೆ. ಅಯ್ಯೋ ಇದು 4-5 ಜನ ಬಿಸ್ಗಳು ಆಗೋಗಿದ್ದಾರೆ. ಮೇನ್ ಕಾರಣ ಅವರೇ. ಅವ್ರದ್ದು ಫಸ್ಟ್ ನಮ್ ವೇಣು, ನಮ್ ಗುರು ಬಿಡಿ, ಅವ್ರನ್ನೇನು ಮಾತಾಡೋದಿಲ್ಲ. ಗುರುದು ಎಲ್ಲಾರ್ಗು ಒಂದು ಇದಾಯ್ತು. ವೇಣುಗಂತೂ ಮೆಸೇಜ್ ಕೊಟ್ವಿ ಬರ್ತಾ, ನಾನು ಗುರು ಫೋನ್ ಮೇಲೆ ಫೋನ್ ಮಾಡಿದ್ರು ರಿಸೀವ್ ಮಾಡಲಿಲ್ಲ. ಅಲ್ಲ ಗೀಚಿಗೆ ಮೆಸೇಜ್ ಇಲ್ವಾ? ನಂಬರ್ ಸಿಕ್ಕಿಲ್ಲ.